ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ಆಫ್ ದ ರೆಕಾರ್ಡ್ ಮಾತುಕತೆಯನ್ನ ಮುಂದುವರಿಸೋಣ. ನೀವು ರಾಜಕೀಯ ಪ್ರಾರಂಭದ ದಿನಗಳು ತಾವು ಎದುರಿಸಿರುವಂತಹ ಸವಾಲುಗಳೇನು ಮೇಡಮ್? ಬಹಳಷ್ಟು ಸವಾಲುಗಳು. ಯಾಕಂತಂದ್ರೆ ಮನೆಯಲ್ಲಿ ಇವತ್ತು ಸಪೋರ್ಟ್ ಇರಬಹುದು, ಆದರೆ ಸಮಾಜ ನೋಡುವಂಥ ರೀತಿನೇ ಬೇರೆ ಆಗುತ್ತೆ. ಸಮಾಜದವರು ಆಗಿರ್ಬೋದು, ವಿದಿನ್ ದ ಪಾರ್ಟಿ ಆಗಿರ್ಬೋದು, ಅಪೋಸಿಷನ್ ಆಗಿರ್ಬೋದು, ಮನೆ ಅಕ್ಕಪಕ್ಕದವ್ರು ಆಗಿರಬಹುದು, ಭಾಳಷ್ಟು ಬೇರೆ ದೃಷ್ಟಿಯಿಂದ ನೋಡಲಿಕ್ಕೆ ಶುರು ಮಾಡ್ತಾರೆ. ಒಂದು ಹೆಣ್ಣು ಸ್ವಲ್ಪ ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿ ಮಾತನಾಡೋ ಅಂಥವಳು, ಪ್ರೆಸೆಂಟೇಷನ್ ಮಾಡೋ ಅಂಥವಳು ನೋಡಿಬಿಟ್ರೆ, ನಾನು 25 ವರ್ಷದ ಹಿಂದಿನ ಮಾತಾಡ್ತಾ ಇದ್ದೀನಿ, ಅವ್ರು ತುಂಬ ಜೋರಿದ್ದಾಳೆ, ತುಂಬ ಜೋರಾಗಿದ್ದಾಳೆ ಹೆಣ್ಮಗಳು, ಮನೆತನ ಅಂತ ತಗ್ಗಿ ಬಗ್ಗಿ ಅಂತ ಇಲ್ಲ, ಬಹಳ ಜೋರಿದ್ದಾಳೆ, ಸ್ವಲ್ಪ ಕಂಟ್ರೋಲ್ ಮಾಡಿ, ಈ ರೀತಿ ಎಲ್ಲ ಗುಸು ಶುರು ಆಗ್ತಾ ಇತ್ತು. ಬಹಳ ಕಷ್ಟನೂ ಪಟ್ಟೆ ಅಂತ ಇಲ್ಲ, ಆದರೆ ಯಾವುದೇ ಕಾರಣ ಆ ಕಷ್ಟನ್ನ ಮೀರಿ ಯಾಕೆ ನಾನು ಬೆಳೆದೆ ಅಂದರೆ, ಎಷ್ಟೇ ನನಗೆ ಅವಮಾನಗಳಾದರೂ ಕೂಡ ನಮ್ಮ ಮನೆಯವರು ನನ್ನ ಜೊತೆಲಿ ನಿಂತ್ಕೊಂಡ್ರು, ನನಗೆ ಧೈರ್ಯ ತುಂಬಿದ್ರು. ಸೊ ಹಿಂಗಾಗಿ ಆ ಅವಮಾನಗಳನ್ನೆಲ್ಲ ಇವತ್ತು ಮೆಟ್ಟಿ ನಿಂತು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಯ್ತು. ನಿಮ್ಮ ಇಡೀ ಜೀವನದಲ್ಲಿ ಮೇಡಮ್ ಇಂತಹದ್ದೊಂದು ಘಟನೆ ಆಗ್ಬಾರ್ದಾಗಿತ್ತು, ನನ್ನ ಲೈಫಲ್ಲಿ ಆಗ್ಬಿಡ್ತು ಅನ್ನೋಂಥದ್ದು ಯಾವ್ದಾರ ಇದೆಯಾ ಮೇಡಮ್? ಆ ರೀತಿ ಚಿಕ್ಕ ಪುಟ್ಟು ಇದಾವೆ, ಆದ್ರೆ ಮೊನ್ನೆ ನಡೆದಂತ ಒಂದು ವಿಧಾನ ಪರಿಷತ್ನಲ್ಲಿ ನಡೆದಂತ ಘಟನೆ ಅದು ಆಗ್ಬಾರ್ದಾಗಿತ್ತು ಅಂತ ಹೇಳಿ ನನಗೆ ನನ್ನ ಮನಸ್ಸಿಗೆ ತುಂಬ ನೋವು. ಸೊ ಆ ವಿಧಾನ ಪರಿಷತ್ನ ವಿಚಾರಕ್ಕೆ ಸಾಕಷ್ಟು ವಿಷಾದಗಳು ಕೂಡ ವ್ಯಕ್ತ ಆಯಿತು ಮೇಡಮ್. ಅಂತಹ ಸಂದರ್ಭದಲ್ಲಿ ನಿಮಗೆ ಫಸ್ಟ್ ನೆನಪಾಗಿದ್ದು ಯಾರು ಮೇಡಮ್? ಅಂತಹ ಸಂದರ್ಭದಲ್ಲಿ ನನಗೆ ಫಸ್ಟ್ ನೆನಪಾಗಿದ್ದು ಬಹಳಷ್ಟು ಪೊಲಿಟಿಷಿಯನ್ಗಳೇ, ಆದರೆ ಹೆಣ್ಣೆ ಏನಪ್ಪ ನಿನ್ನ ಜೀವನ, ನೀನು ಎಷ್ಟು ನಿನ್ನನ್ನು ನೀನು ಒಂದು ಗಂಧದ ಕಟ್ಟಿಗೆ ಥರ ತಿದ್ದಿ ನೀನು ಆ ಸುಗಂಧವನ್ನು ಬಿಟ್ಟರೂ ಕೂಡ, ನೀನು ಅಷ್ಟೊಂದು ಎತ್ತರಕ್ಕೆ ಬೆಳೆದ್ರೂ ಕೂಡ, ಒಂದು ಹೆಣ್ಣು ಅಂದ ತಕ್ಷಣ ಈ ಗಂಡಸರ ಆಡುವಂಥ ಒಂದು ಮಾತುಗಳಿದಾವಲ್ಲ, ಅಂದರೆ ನೀನು ಅಷ್ಟೊಂದು ಕಿಳರಿಮೆನ, ನೀನು ಅಷ್ಟೊಂದು ಕಸನ, ಒಂದು ಹೆಣ್ಣಂದ ತಕ್ಷಣ ಈ ಗಂಡಸರ ಎದುರುಗಡೆ ಅಷ್ಟೊಂದು ಕೀಳ, ಆ ರೀತಿ ಅನಿಸ್ಬಿಡ್ತು ನನಗೆ ಆ ಒಂದು ಕ್ಷಣ. ಏನ್ ಮಾಡ್ಲಿ, ಈ ಒಂದು ಹೇಳ್ತಾರಲ್ಲ, ಭೂಮಿನೇ ಒಡೆದು ಹೋಗ್ಬಿಡ್ಲಿ, ಸಿಡ್ಲೆ ಬಡ್ದು ಹೋಗ್ಲಿ, ಆ ಒಂದು ಕ್ಷಣ ನನಗೆ. ಆದ್ರೆ ಇವತ್ತಿಗೆ ನಾನು ಧೈರ್ಯದಿಂದ ಇದ್ದೀನಿ ಅಂತಂದ್ರೆ, ನನ್ನ ಮಾನಸಿಕ ಸ್ಥೀಮಿತವನ್ನು ನಾನು ಕಳೆದುಕೊಳ್ಳಲ್ಲ, ನಾನು ಧೈರ್ಯದಿಂದ ಅದನ್ನು ನಿಭಾಯಿಸಿದೆ, ಧೈರ್ಯದಿಂದ ಎದ್ದು ನಿಂತ್ಕೊಂಡೆ, ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದೆ. ಇವತ್ತು ನಾನೇನಾದರೂ ಸುಮ್ಮನೆ ಆಗ್ಬಿಟ್ಟಿದ್ರೆ, ಮರ್ಯಾದೆಗೆ ಹೆದರಿ ಬಿಟ್ಟಿದ್ರೆ, ನನ್ನಂತವಳಿಗೆ ಈ ಗತಿ, ಇನ್ನು ಸಾಮಾನ್ಯರ ಗತಿ ಏನು, ಅದಕ್ಕೆ ಸಿಡಿದೇಳುವಂಥ ಪರಿಸ್ಥಿತಿ ಬಂತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಧೈರ್ಯದ ಪ್ರೇರಣೆ ಏನು ಮೇಡಮ್? ಬಹಳಷ್ಟು ಜನ ಇದ್ದಾರೆ, ಆದರೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ನಮ್ಮ ತಾಯಿ ನನಗೆ ಹೇಳ್ಕೊಟ್ಟಿದ್ದಾರೆ. ಯಾವತ್ತಿದ್ರೂ ಧೈರ್ಯದಿಂದ ಇರಬೇಕು. ಧೈರ್ಯ ಇಲ್ಲ ಅಂತಂದ್ರೆ ಬಹಳಷ್ಟು ಜನ ನಿಮ್ಮನ್ನ ಓಡಿಸ್ಬಿಡ್ತಾರೆ. ನಾವು ಸತ್ಯ ನಿಷ್ಠೆ ಪ್ರಾಮಾಣಿಕತೆಯಿಂದ ಇದ್ರೆ ನಮಗೆ ಆ ಧೈರ್ಯ ಬರುತ್ತೆ. ಇಲ್ಲ ಅಂತಂದ್ರೆ ನಮಗೆ ಆ ಧೈರ್ಯ ಬರೋದಿಲ್ಲ. ಸೊ ಧೈರ್ಯಂ ಸರ್ವತ್ರ ಸಾಧನಂ, ಸತ್ಯದ ಮಾರ್ಗದಲ್ಲಿರಿ, ಧರ್ಮದಿಂದ ಕೆಲಸ ಮಾಡಿ, ಎಷ್ಟು ಕೈಯಿಂದ ಆಗುತ್ತೋ ಒಳ್ಳೆ ಕೆಲಸ ಮಾಡಿ, ಕೆಟ್ಟ ಕೆಲಸ ಮಾಡಕ್ ಹೋಗ್ಬೇಡಿ. ಕೆಟ್ಟ ಆಲೋಚನೆ ಅಂದ್ರೂ ನನಗೆ ಬರೋದೇ ಇಲ್ಲ. ಕೆಟ್ಟವ್ರನ್ನ ನೋಡಿ ದೂರ ಉಳಿಯುವಂತ ಜಾಯಮಾನ ನಂದು ಆಗ್ಲಿ, ನನ್ನೆಲ್ಲ ಮನೆಯವ್ರದ್ದು. ಕೆಟ್ಟದನ್ನ ನೋಡಿ ದೂರ ಇರ್ತೀವಿ, ಕೆಟ್ಟದನ್ನ ಮಾಡಕ್ ಹೋಗಲ್ಲ, ಕೆಟ್ಟದನ್ನ ಮಾತನಾಡಕ್ಕೂ ಹೋಗಲ್ಲ.